ಚಿಕ್ಕ ಪೆಟ್ಟಿಗೆಯಲ್ಲಿದ್ದ ಪತ್ರದಲ್ಲಿ ಏನಿತ್ತು ಮತ್ತು ಅವನು ಆತ್ಮಹತ್ಯೆಗೆ ಶರಣಾಗುತ್ತಿರುವಾಗ ಆ ಪೆಟ್ಟಿಗೆಯಲ್ಲಿದ್ದ ಪತ್ರವನ್ನು ಓದಿ. ರಮೇಶ ತನ್ನ ತಂದೆಯನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನು. ರಮೇಶನ ತಂದೆ ಆರೋಗ್ಯ ಕೆಟ್ಟಿದ್ದರಿಂದ ಅವನು ಸಾಯುವ ಸಮಯದಲ್ಲಿ ಮಗನಿಗೆ ಒಂದು ಚಿಕ್ಕ ಪೆಟ್ಟಿಗೆಯನ್ನು ನೀಡಿ, ನಿನಗೆ ಅತಿಯಾದ ಕಷ್ಟ ಬಂದಾಗ ಮಾತ್ರ ಈ ಪೆಟ್ಟಿಗೆಯನ್ನು ತೆರೆ ಎಂದು ಹೇಳಿ ಸಾವನ್ನಪ್ಪಿದನು. ರಮೇಶನು ತುಂಬ ಕಷ್ಟಪಟ್ಟು ದುಡಿದು ತನ್ನ ಜೀವನವನ್ನು ನಡೆಸುತ್ತಿದ್ದನು. ಹಾಗಾಗಿ ಅವನಿಗೆ ಯಾವುದೇ ಕಷ್ಟ ಕೂಡ ಬಂದಿರಲಿಲ್ಲ. ಆದ್ದರಿಂದ ಅವನು ಪೆಟ್ಟಿಗೆ ತೆರೆಯುವ ಪ್ರಸಂಗವೇ ಅವನಿಗೆ ಒದಗಿ ಬಂದಿರುವುದಿಲ್ಲ. ಹೀಗಿರುವಾಗ ಅವನು ಆ ಪೆಟ್ಟಿಗೆಯ ತಂಟೆಗೆ ಹೋಗಿರಲಿಲ್ಲ. ಆದರೆ ಹೀಗೆ ಜೀವನ ನಡೆಸುತ್ತಿದ್ದ ರಮೇಶನಿಗೆ ಒಂದು ದಿನ ದೊಡ್ಡ ಆಘಾತವೇ ಬರಸಿಡಿಲು ಬಡಿದಂತೆ ಬರುತ್ತದೆ. ಅದೇನೆಂದರೆ, ರಮೇಶ ಜೀವನವಿಡೀ ದುಡಿದ 10 ಲಕ್ಷ ಹಣ ಇಟ್ಟಂಥ ಬ್ಯಾಂಕ್ ಮುಳುಗಿ ಹೋಗಿದೆ ಎಂಬ ಸುದ್ದಿ ಮತ್ತು ಹೊರದೇಶದಲ್ಲಿರುವ ಒಬ್ಬನೇ ಮಗ ಹೊರಟ ವಿಮಾನ ಅಪಘಾತವಾಗಿ ಆ ವಿಮಾನದಲ್ಲಿ ಇರುವವರೆಲ್ಲ ಸತ್ತರೆಂಬ ಸುದ್ದಿ ಕೇಳಿ ಆತ ದಂಗಾಗಿ ಹೋಗುತ್ತಾನೆ. ಈ ಎಲ್ಲ ವಿಷಯಗಳನ್ನು ಕೇಳಿದ ರಮೇಶನಿಗೆ ಒಂದು ಕ್ಷಣ ನಾನೇಕೆ ಇರಬೇಕು, ವಿಷ ಕುಡಿದು ನಾನು ಕೂಡ ಸತ್ತು ಹೋಗಬೇಕು ಎಂದು ನಿರ್ಧರಿಸುತ್ತಾನೆ. ಇನ್ನೇನು ವಿಷ ತೆಗೆದುಕೊಂಡು ಸಾಯಬೇಕು ಎನ್ನುವ ಕ್ಷಣದಲ್ಲಿ ರಮೇಶನಿಗೆ ಅವರ ತಂದೆ ಸಾಯುವ ಸಮಯದಲ್ಲಿ ಹೇಳಿದಂಥ ಮಾತು ನೆನಪಾಗುತ್ತದೆ. ಆ ಪೆಟ್ಟಿಗೆಯನ್ನು ತೆರೆಯುತ್ತಾನೆ. ಅದರಲ್ಲಿ ಮಾಸಿದ ಅಕ್ಷರದಲ್ಲಿ ಬರೆದಂಥ ಪತ್ರ ಸಿಗುತ್ತದೆ. ಆ ಪತ್ರದಲ್ಲಿ ಇದು ಕೂಡ ಮುಗಿದು ಹೋಗುತ್ತದೆ ಎಂದು, ಅಂದರೆ ಆತನಿಗೆ ಈಗ ಬಂದಂಥ ಕಷ್ಟವೂ ಕೂಡ ಮುಗಿದು ಹೋಗುತ್ತದೆ ಎಂದು ಆತನಿಗೆ ಒಳಮನಸ್ಸು ಅದನ್ನು ನೋಡಿ ಹೇಳುತ್ತದೆ. ರಮೇಶ ಧೈರ್ಯವಾಗಿ ಆ ದಿನ ಮಲಗುತ್ತಾನೆ. ಸತ್ತು ಹೋದನೆಂದು ತಿಳಿದ ಮಗ ಸುರಕ್ಷಿತವಾಗಿ ಮರುದಿನ ಮನೆಗೆ ಬರುತ್ತಾನೆ. ಆತ ಬರಬೇಕಾಗಿದ್ದ ವಿಮಾನಕ್ಕೆ ಬಾರದೆ ಬೇರೆ ವಿಮಾನಕ್ಕೆ ಬಂದಿದ್ದರಂತೆ. ಹಾಗಾಗಿ ಅವನ ಜೀವ ಕೂಡ ಉಳಿದಿರುತ್ತದೆ ಮತ್ತು ತಾನು ಹಿಂದೆ ತೆಗೆದುಕೊಂಡ ಲಾಟರಿ ಟಿಕೆಟಿಗೆ ಅವತ್ತೇ 10 ಲಕ್ಷ ಹಣ ಅದೇ ದಿನ ಬಂದಿರುತ್ತದೆ. ಆಗ ಅನಿಸುತ್ತದೆ, ಅನ್ಯಾಯವಾಗಿ ನಾನು ಸತ್ತು ಹೋಗುತ್ತಿದ್ದೆ. ನನ್ನ ತಂದೆ ಪೆಟ್ಟಿಗೆಯಲ್ಲಿ ಬರೆದಂಥ ಪತ್ರ ನಾನು ನೋಡಿದ್ದರಿಂದ ನನ್ನ ಜೀವ ಉಳಿಯಿತು ಎಂದು ಅವನು ತನಗೆ ಬಂದಂಥ ಕಷ್ಟವು ಕ್ಷಣ ಮಾತ್ರದಲ್ಲಿ ಮುಗಿದು ಹೋಗುತ್ತದೆ ಎಂಬುದು ಅವನಿಗೆ ಅರಿತು, ಯಾವುದೇ ಕಷ್ಟ ಇರಲಿ ಅದಕ್ಕೆ ಒಂದು ಕೊನೆ ಇರುತ್ತದೆ, ಅದೇ ಜೀವನ ಎಂಬುದು ಈ ಕಥೆಯ ಸಾರಾಂಶ. ಈ ಕತೆ ನಿಮಗೇನಾದರೂ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.